ಹಾಯ್ ರೀ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗದೀನಿ. ನೀವು ಆರಾಮಾಗದಿರಿ ಅಂತ ನಾನು ಅಂದ್ಕೊಂಡಿನಿ. ಆಲ್ಮೋಸ್ಟ್ ನಿಮ್ಗೆ ಇವಾಗಲೇ ತಮ್ಲೈನ್ ನೋಡಿ ಗೊತ್ತಾಗಿರ್ತೈತಿ ನಾನು ಎಲ್ಲಿಗೆ ಹೋಗೋಕ್ಕೆ ರೆಡಿ ಆಗೀನಿ ಅಂತ. ಹೌದ್ರಿ, ಇವತ್ತು ಬಾದಾಮಿ ರಂಗನಾಥನ ಗುಡ್ಡದ ಕಾರ್ತಿಕ ಮಾಸ ಐತ್ರಿ. ಆ ಕಾರಣಕ್ಕೆ ನಾವು ಈ ರೀತಿ ರೆಡಿ ಆಗೀನಿ ರೀ. ನನ್ನ ಔಟ್ಫಿಟ್ನು ಈ ರೀತಿ ಐತ್ರಿ. ಹಾಗೆ ನಮ್ಮ ದಯಾನಂದಗೆ ಫೋನ್ ಮಾಡಿ ಹೇಳಿದ್ದೆ, ಬಾರಪ್ಪ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ. ಇಲ್ಲಿ ನೋಡ್ರಿ, ನಾಗಪ್ಪನ ಕಟ್ಟೆ ಐತ್ರಿ. ಇದು ನಾಗಪ್ಪ ದೇವರು ಅಂತ. ಹಾಗೆ ಸ್ವಲ್ಪ ಇದು ಬಂದ್ರೆ ಇದು ಬಸವಣ್ಣ ರೀ. ಇದು ಕಲ್ಲಿನಾಗನ ಬಸವಣ್ಣ ಮೂಡ್ಯಾನ್ರಿ. ಹಾಗಾಗಿ ಇದಕ್ಕೆ ಬಸವಣ್ಣ ಅಂತೇಳಿ ಇಟ್ಬಿಟ್ಟರಿ. ಹಾಗೆ ಇಲ್ಲಿ ಸ್ವಲ್ಪ ಮುಂದಕ್ಕೆ ಬಂದ್ರೆ ನೋಡ್ರಿ, ಇಲ್ಲಿ ಲಕ್ಷ್ಮೀ ದೇವಿ ಅದಾಳ. ಹಾಗೆ ನಾವೆಲ್ಲ ದೇವ್ರನ್ನೂ ನಮಸ್ಕಾರ ಮಾಡಿ ರಿಟರ್ನ್ ಮೇಲೆ ಐತ್ರಿ ರಂಗನಾಥನ ಗುಡ್ಡದ ಟೆಂಪಲ್. ನೋಡ್ರಿ ವ್ಯೂ ಯಾವ ಥರ ಕಾಣುತ್ತಂತ ನೋಡ್ರಿ. ನಾವು ಆಲ್ಮೋಸ್ಟು ಬೇಗ ಹೋಗಿದ್ವಿ, ಅದಕ್ಕಾಗಿ ಜನ ಒಂದು ಸ್ವಲ್ಪ ಕಡಿಮೆ ಇದ್ರಿ. ಇನ್ನೊಂದು ಸ್ವಲ್ಪ ಸಾಯಂಕಾಲ ಆಗೋಷ್ಟರೊಳಗೆ ತುಂಬ ಜನ ಆಗ್ತಾರೆ. ನಾವಿರುವಾಗ ಸ್ವಲ್ಪ ಕಡಿಮೆ ಜನ ಇದ್ದರು. ನೋಡ್ರಿ, ಅಲ್ಲಿ ಕಾಣ್ತೈತಲ್ಲ ಅದೇ ರಂಗನಾಥನ ಗುಡಿ. ಇದು ಆ ಕಡೆನೂ ಗುಡ್ಡ, ಈ ಕಡೆನೂ ಗುಡ್ಡ, ಹಿಂದ್ಗಡೆನೂ ಗುಡ್ಡ ರೀ. ಆ ಗುಡ್ಡದ ಮಧ್ಯಾಗ ಈ ರಂಗನಾಥನ ಗುಡಿ ಟೆಂಪಲ್ ಐತ್ರಿ. ಯಾರ್ಯಾರು ಬಾದಾಮಿಗೆ ಬಂದ್ರೆ ನೀವು ಈ ದೇವರಿಗೆ ಬಂದು ಒಂದು ಸಲ ನೋಡ್ಕೊಂಡು ಹೋಗ್ರಿ. ಇದು ಚೆನ್ನಾಗಿರೋ ಪ್ಲೇಸ್ನೂ ಐತಿ, ಒಂಥರ ಟೂರಿಸ್ಟ್ ಪ್ಲೇಸ್ನೂ ಅಂತ ಹೇಳ್ಬೋದು ರೀ. ಅಷ್ಟು ಚೆನ್ನಾಗೈತ್ರಿ ನೋಡ್ಕೊಳಕ್ಕೆ. ಇಲ್ಲಿ ನೋಡ್ರಿ, ನಾವು ಮೇಲೆ ಬಂದ ತಕ್ಷಣ ಇಲ್ಲಿ ಪ್ರತಿ ವರ್ಷವೂ ಕಾರ್ತಿಕ ಮಾಸ ಇರೋದ್ರಿಂದ ಪ್ರತಿ ವರ್ಷವೂ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಇರ್ತೈತಿ. ಹಾಗೆ ಈ ಥರ ದೀಪ ಹಚ್ಚಕ್ಕೆ ಈ ಥರ ಎಲ್ಲನೂ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಟ್ಬಿಟ್ಟಾರೆ. ಇಲ್ಲೇ ಐತೆ ನೋಡ್ರಿ, ಇದೇ ನೋಡ್ರಿ ಲಕ್ಷ್ಮೀ ದೇವರು. ಅದು ಬೆಳ್ಳಿ ಮೂರ್ತಿದಾಗ ಐತಿ. ಅಲ್ಲಿ ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಮುಂದಕ್ಕೆ ಬರೋಣ. ಇದು ನೋಡ್ರಿ, ಇದು ಆಂಜನೇಯ. ಇದು ಕೂಡ ಬೆಳ್ಳಿ ಮೂರ್ತಿದಾಗ ಐತ್ರಿ. ಇವೆರಡೂ ದೇವರನ್ನು ಈಗ ಏನು ಬರ್ತೈತೆ ನೋಡ್ರಿ, ಇಲ್ಲಿ ಹೆಣ್ಮಕ್ಳೆಲ್ಲ ಕುಂತಾರಲ್ಲ, ಅವರು ಈ ಆರತಿ ತೊಗೊಂಡು ಈ ಪಲ್ಲಕ್ಕಿ ಮೇಲೆ ಇಟ್ಕೊಂಡು ಆ ಗುಡಿಯಿಂದ 5 ಸುತ್ತು ಹಾಕ್ತಾರೆ. ಪೂಜೆ ಆಗೈತ್ರಿ. ಇದು ನೋಡ್ರಿ, ಯಾರೂ ಇಲ್ಲದೆ ಸಮಯದಲ್ಲಿ ಇದು ಆಂಜನೇಯ ಸಾಮ್ರಾಜ್ಯ ಆಗಿರ್ತೈತಿ. ಯಾಕಂದ್ರೆ ಅಷ್ಟೊಂದು ಆಂಜನೇಯ ಇರ್ತಾವ್ರಿ. ಒಬ್ಬೊಬ್ಬರು ಬಂದ್ರಂತೂ ಆಂಜನೇಯ ನಮ್ಮನ್ನು ಅಂಜಿಸೇ ಬಿಡ್ತಾವೆ. ಇವಾಗ ನೋಡ್ರಿ, ಇಷ್ಟು ಜನ ಸೇರ್ಕೊಂಡಾರ. ನಾವೆಲ್ಲ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಕೆಳಗಡೆ ಬಂದೇವ್ರಿ. ಯಾಕಂದ್ರೆ ಪೂಜೆ ಆಗೋದು ಇನ್ನೂ ಒಂದು ಸ್ವಲ್ಪ ಲೇಟ್ ಐತಿ. ಆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಕುಂತು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ. ವೀಡಿಯೋ ಮಾಡೋಷ್ಟ್ರೊಳಗೆ ಸ್ವಲ್ಪ ಹೊತ್ತ ಮುಳುಗಿತ್ರಿ. ಅಲ್ಲೆಲ್ಲ ದೀಪ ಹಚ್ಚಕ್ಕೂ ತಯಾರಾಗೈತ್ರಿ. ಇಲ್ಲೇ ನಮ್ಮಪ್ಪನೂ ಹಾಗೆ ಎಣ್ಣೆ ಬತ್ತಿದ್ದು ದೀಪ ತೊಗೊಂಡು ಬಂದು ದೀಪ ಹಚ್ಚಿ ಅಲ್ಲಿಟ್ರಿ. ಆ ದೀಪ ಹಚ್ಚಿ ಇಡೋಷ್ಟ್ರೊಳಗೆ ಪೂಜೆನೂ ಸ್ಟಾರ್ಟ್ ಆಗೈತ್ರಿ. ಯಾಕಂದ್ರೆ ಇವಾಗ ಹೊತ್ತು ಮುಳುಗೋದು ಬೇಗ ಆಗುತ್ತೆ. ಆ ಕಾರಣಕ್ಕೋಸ್ಕರ ಪೂಜೆ ಮಾಡಿದ್ರೆ ದೂರ ಬಂದ ಭಕ್ತಾದಿಗಳು ಇರ್ತಾರೆ, ಅವರಿಗೂ ಬೇಗ ಮನೆಗೆ ಹೋಗೋಕೆ ಅನುಕೂಲ ಆಗುತ್ತೆ ಅಂತೇಳಿ ಪೂಜೆನೂ ಬೇಗ ಸ್ಟಾರ್ಟ್ ಮಾಡಿದರು. 5 ಸುತ್ತು ಸುತ್ತಾರೆ. ಹೆಣ್ಮಕ್ಳೆಲ್ಲ ಈ ರೀತಿ ಕಳಸ ಹಿಡ್ಕೊಂಡು ಅದರಿಂದನೂ 5 ಸುತ್ತು ಸುತ್ತಾರೆ ನೋಡ್ರಿ. ಇಲ್ಲೆಲ್ಲ ದೀಪ ಹಚ್ಚಾರಿ. ಪೂಜೆ ಸಮಯದಾಗ ಒಂದು ಸ್ವಲ್ಪ ಪಟಾಕಸಿನೂ ಹಚ್ಚಿದ್ರು. ಯಾಕಂದ್ರೆ ಅದು ಒಂದು ಖುಷಿ ಇರ್ಬೋದ್ರಿ. ಆ ಕಾರಣಕ್ಕೋಸ್ಕರ ಪಟಾಕಿನೂ ಹಚ್ಚಿದ್ರು. ನೋಡ್ರಿ, ಪೂಜೆ ಇನ್ನೂ ಐತ್ರಿ. ನಾನೊಂದು ಸ್ವಲ್ಪ ಇಲ್ಲಿ ಕೆಳಗಡೆ ಬಂದೆ. 5 ಸುತ್ತಂತೂ ಐತ್ರಿ. ಬಂದವರೆಲ್ಲ ದೇವರಿಗೆ ಕಾಯಿ ಒಡ್ಸೋದು, ದೀಪ ಹಚ್ಚೋದು ಎಲ್ಲ ಮಾಡಕತ್ರಿ. ಇವಾಗ ಸ್ವಲ್ಪ ಗದ್ದಲಾಗಕತ್ತೈತಿ. ಯಾಕಂದ್ರೆ ತುಂಬ ಹೊತ್ತು ಹೆಂಗೆ ಮುಳುಗುತ್ತೆ ಹಂಗೆ ಜನ ಬರ್ತಾರೆ. ಬೆಳಗ್ಗೆ ಅಂದ್ರೆ ಯಾರೂ ಇರೋಂಗಿಲ್ಲ. ಸಾಯಂಕಾಲ ಒಂದು 4 ಗಂಟೆ 5 ಗಂಟೆಗಾದ್ರೆ ಜನ ಬರ್ತಾರೆ. ಅದು 6 ಗಂಟೆ ಆದ್ರೆ ತುಂಬ ಜನ ಇರ್ತಾರೆ. ಅಷ್ಟೊತ್ತೊಳಗೆ ನೋಡ್ರಿ ಅನ್ನಪ್ರಸಾದ ಶುರುವಾಗೈತ್ರಿ. ಯಾಕಂದ್ರೆ ಹೊತ್ತೂ ಬೇಗ ಮುಳುಗೋತಲ್ಲ, ಆ ಕಾರಣಕ್ಕೋಸ್ಕರ ಅನ್ನಪ್ರಸಾದನೂ ಬೇಗ ಕೊಡೋಕೆ ತಯಾರಿ ಮಾಡಿದರು. ಟೈಮ್ ನೋಡಿದ್ರೆ ಬರೋಬ್ಬರಿ ಒಂದು 6-6:30 ಆಗಿರ್ಬೋದು ರೀ. ಅಷ್ಟೊತ್ತಿಗೆ ಹೊತ್ತು ಮುಳುಗೈತಿ. ಇಲ್ಲಿ ಎಲ್ಲರೂ ಊಟ ಮಾಡೋಕೆ ಕುಂತಾರೆ. ಅದರೊಟ್ಟಿಗೆ ನಾವು ಊಟ ಮಾಡೋಕೆ ಕುಂತೀರಿ. ಊಟಕ್ಕೆ ನೋಡ್ರಿ, ಅನ್ನ ಸಾರು, ಸೀರಾ ಹಾಗೆ ಬದ್ನಿಕಾಯಿ ಪಲ್ಯ ಐತ್ರಿ. ತುಂಬ ಅಂದ್ರೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ರೀ. ನಾವು ಊಟ ಮುಗಿಸ್ಕೊಂಡಿದ್ದಾಗ ಕೈ ತೊಗೊಳಕ್ಕೆ ಬಂದ್ವಿ. ಅಲ್ಲೇನು ಕಾಣ್ತೈತೆ ನೋಡ್ರಿ, ಅದು ಹೊಂಡ ರೀ. ಅದು ತುಂಬ ಹೈಟ್ ಐತಿ. ಹೈಟ್ ಇದ್ದರೂ ಆ ಹೊಂಡದ ಮೇಲೇ ನೀರು ಅದಾವ್ರಿ.
ಅದು ಎಲ್ಲಿಂದ ನೀರು ಬರುತ್ತಂತ ಯಾರಿಗೂ ಗೊತ್ತಿಲ್ಲ ರೀ. ನೋಡಿರಿ ಸಾಯಂಕಾಲ ಆಗೋಷ್ಟ್ರೊಳಗೆ ಇಷ್ಟು ಜನ ಸೇರ್ಯಾರ. ನಾವಂತೂ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊಂಟೀವ್ರಿ. ನಾವು ಮನೆ ಕಡೆ ಹೋಗ್ಬೇಕಾದ್ರೆ ಬರೋ ಜನ ನೋಡಿರಿ ತುಂಬ ಜನ ಅದಾರ. ನಾವು ಮನೆಗೆ ಹೋಗ್ಬೇಕಾದ್ರೆ ಸುಮಾರು 6:30 6:45 ಇಷ್ಟೇ ರೀ ಟೈಮ್. ಬಟ್ ಜನ ಅವಾಗವಾಗ ಜಾಸ್ತಿ ಬರಕತ್ತಾರ್ರಿ. ಯಾಕಂದ್ರೆ ಸಾಯಂಕಾಲ ಹೊತ್ತು ಮುನಿಗಿಂದ ಬೇಗ ಬರ್ತಾರೆ. ಆಜು ಬಾಜು ಅಕ್ಕಪಕ್ಕ ಹಳ್ಳಿಯವರೇ ಜಾಸ್ತಿ ಬರೋದು. ದೂರ ಇದ್ದವ್ರು ಒಂದು ಸ್ವಲ್ಪ ಬೇಗ ಬಂದು ಬೇಗ ಹೋಗಿಬಿಡ್ತಾರೆ. ನಾವು ನೋಡ್ರಿ ಮನೆ ಕಡೆ ಅಂತೂ ಹೊಂಟೀವ್ರಿ. ವ್ಯೂ ನೋಡ್ರಿ ಹೆಂಗೆ ಕಾಣ್ತೈತಿ. ಕತ್ತಲ್ದಾಗಂತೂ ತುಂಬ ಸಖತ್ತಂದ್ರೆ ಸಖತ್ತಾಗಿ ಕಾಣ್ತೈತಿ ರೀ ವ್ಯೂ. ಎಷ್ಟು ಚಂದ ಕಾಣುತ್ತೆ ನೋಡ್ರಿ. ನಾವಂತೂ ಕೆಳಗಡೆ ಬಂದೀವ್ರಿ. ಇವಾಗ ನಾವೇನಿಲ್ಲ ಆಟೋ ಅಂತೂ ಇರ್ತಾವ್ರಿ. ಆಟೋನೂ ಇರ್ತಾವೆ, ಇವಾಗ ಬಸ್ಸೂ ಇರ್ತಾವೆ. ನಮಗೆ ಯಾವ್ದು ಸಿಗುತ್ತೋ ಅದಕ್ಕೆ ಹೋಗ್ಬಿಡ್ತೀವಿ ರೀ ನಾವಿವಾಗ. ನೋಡಿರಿ ನಮಗಂತೂ ಬಂದ ತಕ್ಷಣ ಬೇಗ ಆಟೋ ಸಿಕ್ತು. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡಕತ್ತೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.